ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಬೆಳಗ್ಗೆನೇ ಬೇಗ ಇಡ್ಲಿ ಮಾಡಿದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲರೂ ಒಂದು ಕಡೆ ಅಸೆಂಬ್ಲ್ ಆಗಿದ್ದೀವಿ. ಇವತ್ತಿನ ಏನೇನು ಪ್ಲ್ಯಾನ್ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಾವು ಇವತ್ತು ಕೇದಾರ್ನಾಥಿಗೆ ಹೋಗ್ತಾ ಇದ್ದೀವಿ. ಲಡ್ಡು ದೀಪ ಜೊತೆ ಅಲ್ಲೇ ಆಟ ಆಡ್ಕೊಂಡಿದ್ದ. ಈಗ ಬೋಲೆ ಬೋಲೆ ಶಂಕರಕ್ಕೆ ಹೋಗ್ಬೇಕಾ? ಹಾಂ, ಹೆಂಗೆ ಹೇಳ್ಬೇಕಲ್ಲಿ ಬೋಲೆ ಬೋಲೆ ಶಂಕರ? ಆಮೇಲೆ ಹೇಳು, ಹರ ಹರ ಹೆಂಗೆ ಹೇಳೋದು? ಫಸ್ಟ್ ಬೋಲೆ ಬೋಲೆ ಶಂಕರ ಹೋಗ್ಬೇಕಾ? ನಾವು ಅಲ್ಲಿಂದ ಹೊರಟು ಸುಮಾರು ದೂರ ಬಂದಮೇಲೆ ನಮ್ಮ ಬಸ್ಸು ಟೈರ್ಸ್ ಪಂಚರ್ ಆಗಿಬಿಡ್ತು. ಸೊ ಒಂದು ಬಸ್ಸು ಮತ್ತು ಟಿ ಮುಂದೆ ಹೋಗಿದೆ. ಸೊ ನಾವು ಅಲ್ಲೇ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಲಕ್ಕಿಲಿ ಏನಂತ ಹೇಳಿದ್ರೆ ನಮ್ಮದು ಬಸ್ಸು ಪಂಚರ್ ಆಗಿದ್ದ ಅಪೋಸಿಟೇನೇ ಪಂಚರ್ ಶಾಪ್ ಇತ್ತು. ಸೊ ಅಲ್ಲೇ ಅದನ್ನು ರಿಪೇರಿ ಮಾಡ್ತಾಯಿದ್ರು. ನಾವಲ್ಲೇ ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಆ್ಯಕ್ಚುಲಿ ಲಕ್ ಏನಂತ ಹೇಳಿದ್ರೆ ನಮ್ಮದೆಲ್ಲೂ ಪರ್ವತದ ಮಧ್ಯದಲ್ಲಿ ಆಗಲಿಲ್ಲ. ಊರಿಗೆ ಇನ್ನೇನು ಆಚೆ ಬಂದ್ವಿ, ಆವಾಗ ನಮ್ಮದು ಪಂಚರ್ ಆಯಿತು. ವೆಯ್ಟ್ ಮಾಡ್ತಾ ಇರೋ ಟೈಮ್ನಲ್ಲಿ ಅಲ್ಲೇ ಒಂದು ಮನೆ ಇತ್ತು, ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. आ सकते हैं क्या? हाँ, देखने के लिए बस. ನಾವು ಕೇಳಿದ್ದು ನೋಡ ಅಪ್ಪ ನಮ್ಮನ್ನ ಯಾರೋ ಕಳ್ಳರು ಅಂದ್ಕೊಂಡು ಏನಕ್ಕೆ ಬರ್ತಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅದು ಮಧ್ಯದಲ್ಲಿ ಒಂದೇ ಒಂದು ಒಂಟಿ ಮನೆ ಇತ್ತು. ಸೊ ಹಾಗಾಗಿ ಅದನ್ನು ಇಲ್ಲಿ ಮನೆ ಹೇಗಿರುತ್ತೇನೋ ನೋಡೋ ಕ್ಯೂರಿಯಾಸಿಟಿಗೋಸ್ಕರ ಹೋಗ್ತಿದ್ವಿ. ಇದು ಕೂಡ ಸ್ವಲ್ಪ ಕೆಳಗಡೆ ಇಳ್ಕೊಂಡು ಹೋಗಬೇಕಿತ್ತು. ಇದು ಮಧ್ಯದಲ್ಲಿ ಮನೆ ಆದರೆ ಇನ್ನೂ ಒಂದು ಸ್ಟೆಪ್ ಕೆಳಗಡೆ ಇಳಿದೋದ್ರೆ ಅಲ್ಲೊಂದು ಪುಟ್ಟದೊಂದು ನದಿ ಹರಿತಿತ್ತು. ಆ್ಯಕ್ಚುಲಿ ಚೆನ್ನಾಗಿತ್ತು ಮಾತ್ರ. ಇವ್ರು ಬಂದು ಆರ್ಮಿನಲ್ಲಿ ವರ್ಕ್ ಮಾಡೋದಂತೆ. ಸೊ ಇವ್ರ ಫ್ಯಾಮಿಲಿ ಎಲ್ಲ ಬೇರೆ ಕಡೆ ಇದ್ದಾರೆ. ಈ ಅಪ್ಪ ಒಬ್ಬರೇ ಇಲ್ಲಿರೋದು. ಸೊ ಆಮೇಲೆ ಅಲ್ಲವರು ಒಂದು ಗಿಡ ತೋರಿಸಿದ್ರು. ಆ್ಯಕ್ಚುಲಿ ಅದು ಗೊತ್ತಿಲ್ದಲೇ ನಾವು ಪಕ್ಕದಲ್ಲಿರೋ ಎಲ್ಲ ಗಿಡ ಎಲ್ಲ ಟಚ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನೋಡಿದ್ರೆ ಅದು ತುರ್ಕೆ ಸೊಪ್ಪಿನ ಗಿಡ. ಅದು ಅದ್ರ ತೋರಿಸ್ತಾಯಿದ್ರು ಅದು ಹೇಗಿದೆ, ಅದು ಕೆಳಗಡೆ ಇರೋ ಮುಳ್ಳು ಅದೆಲ್ಲದೂ ಮುಟ್ಟಿದ್ರೆ ಮಾತ್ರ ಅಲ್ಲೇ ನಮ್ಮದು ಏನಾಗ್ತಿತ್ತು ಗೊತ್ತಿಲ್ಲ. ಆಮೇಲೆ ಹೆದರ್ಕೊಂಡು ಸರಿ ಮುಂದಕ್ಕೆಲ್ಲೂ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ವಾಪಸ್ ರಿಟರ್ನ್ ಬಂದ್ವಿ. ಅಲ್ಲೇ ನೋಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಅಷ್ಟೊತ್ತಿಗೆ ಅಲ್ಲಿ ಬಸ್ಸು ಕೂಡ ರೆಡಿಯಾಗಿದೆ ಅಂತ ಹೇಳಿದ್ರು. ಸೊ ನಾವು ಮೇಲ್ಗಡೆ ಹೋಗೋಣ ಅಂತೇಳಿ ಹೊರಟ್ವಿ. ಇವ್ರು ಕೂಡ ಊಟಕ್ಕೆ ಖಾರನೇ ಇಲ್ಲ. ಅದು ಹೆಂಗೆ ಹುರ್ಕೊಂತೀಯ ನೀನು? ಹಂಗೆ ಉಪ್ಪಿಗಾಗಿ ಹತ್ಕೊಂಡು ತಿನ್ನೋ ಅಂತ. ಬ್ಯಾಂಗ್ಳೂರು, ಕರ್ನಾಟಕ. ಏನು ಕೇರಳ ಫುಡ್ ಸ್ವಲ್ಪ ಸಪ್ಪೆ ಸಪ್ಪೆ ಇರೋದ್ರಿಂದ ದೀಪ ಅಲ್ಲೇ ಸ್ವಲ್ಪ ಮೆಣಸಿನ್ಕಾಯಿ ಕಿತ್ಕೊಂಡ್ಲು. ಅಲ್ಲೇ ಅಡುಗೆ ಅವ್ರಿಗೆ ಕೊಟ್ಟರೆ ಅವ್ರು ಸ್ವಲ್ಪ ಹುರಿದು ಕೊಡ್ತಾರೆ ಅಂತಂದು ಅಂತ. ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಲಡ್ಡು ಅಲ್ಲಿ ನಮ್ಮ ಟೀಮಲ್ಲಿರೋ ಅಜ್ಜಿಯರ ಜೊತೆ ಎಲ್ಲ ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ದ ಅವರು. ಆ್ಯಕ್ಚುಲಿ ಏನಂದರೆ ಲಡ್ಡು ಇದ್ದಿದ್ದರಿಂದ ಇಡೀ ಎಂಟೈರ್ ಎರಡೂ ಬಸ್ಸವ್ರಿಗೂ ಸಖತ್ ಟೈಮ್ ಪಾಸ್ ಆಯಿತು. ಅವನಂತೂ ಸಖತ್ ಪ್ಯಾಂಪರ್ ಮಾಡ್ತಾಯಿದ್ರು ಎಲ್ರೂ. ಸೊ ಅವನೇ ಚಿಕ್ಕ ಮಗು ಆಗಿದ್ದರಿಂದ ಎಲ್ಲರೂ ಅವನಿಗೆ ತುಂಬ ಬಂದು ಮುದ್ದು ಮಾಡ್ತಾಯಿದ್ರು. ಸೊ ಅಲ್ಲಿ ಯಾವುದೋ ಒಂದು ಎಂಥದೋ ಕಾಡು ಹೂವು ಬಿಟ್ಟಿತ್ತು, ಅದನ್ನು ಇಟ್ಕೊಂಡು ಅಜ್ಜಿಯರಿಗೆಲ್ಲ ತೋರಿಸ್ಕೊಂಡು ಆಟಾಡ್ತಾಯಿದ್ದ. ಅಷ್ಟೊತ್ತಿಗೆ ನಮ್ಮ ಬಸ್ಸು ರೆಡಿಯಾಗಿತ್ತು. ಪ್ರಾಬ್ಲಮ್ ಏನಂದರೆ ನಮ್ದು ಆಲ್ರೆಡಿ ಲಂಚ್ ಟೈಮ್ ಆಗೋಗ್ಬಿಟ್ಟಿತ್ತು. ಒಂದು ಊಟದ ಬಸ್ಸು ಏನು ಟಿ ಇದೆ ಅದು ತುಂಬ ಮುಂದೆ ಹೋಗಿಬಿಟ್ಟಿತ್ತು. ಸೊ ಅವ್ರು ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತೇಳಿ ಪುನಃ ವಾಪಸ್ ಬಂದು ಮಧ್ಯದಲ್ಲಿ ನಮಗೆ ಊಟ ಇದು ಮಾಡಿದ್ರು. ಊಟಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿ ನಿಲ್ಲಿಸಿದ್ರು. ಅಲ್ಲಿ ಊಟ ಮಾಡ್ಕೊಂಡು ನಾವು ಹೊರಟ್ವಿ. ಮತ್ತದೇ ಸೇಮ್ ರೋಡು ಎಲ್ಲ ಹಾಳಾಗಿದ್ದ ರೋಡ್ಗಳೇ ಇತ್ತು. ಸೊ ಸ್ವಲ್ಪ ಟೈಮ್ ಅಂತೂ ತೊಗೊಳ್ತಾ ಇತ್ತು ಹೊರಡಲಿಕ್ಕೆ. ಈ ನದಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ನಾವು ಸುಮಾರು ದೂರ ಈ ನದಿನ ನೋಡ್ಕೊಂಡು ಹೋದ್ವಿ. ಭಯಂಕರ ದೊಡ್ಡದಂದರೆ ಭಯಂಕರ ದೊಡ್ಡದಾಗಿತ್ತು ನೋಡಿ. ಎಲ್ಲಿಂದ ಎಲ್ಲಿವರೆಗೂ ಅದಿದೆ. ಅಷ್ಟು ನೀರು ಹರಿತಾ ಇದ್ರೂ ಮಧ್ಯದಲ್ಲಿ ಖಾಲಿ ಇತ್ತು. ಅಷ್ಟು ದೊಡ್ಡದಾಗಿತ್ತು ಈ ನದಿ ಮಾತ್ರ. ಬಟ್ ನದಿ ಹೆಸರು ಏನು ಅಂತ ಗೊತ್ತಿಲ್ಲ. ಸೂರ್ಯ ಮುಳುಗ್ತಾ ಇದ್ರೂ ನಾವು ತಲುಪಬೇಕಾಗಿರೋ ಊರಿನೂ ಸಿಕ್ಕಿರಲಿಲ್ಲ. ಸೊ ಹೋಗ್ತಾ ಇದ್ವಿ ಸೀತಾಪುರಿಗೆ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಇಲ್ಲಿಂದ ಕೇದಾರ್ನಾಥ್ ಏನಿದೆ ಅದು ಸ್ವಲ್ಪ ಹತ್ತಿರ ಆಗುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಸೀತಾಪುರಲ್ಲಿ ಸ್ಟೇ ಮಾಡೋದು.
ಹತ್ತತ್ರ ಹೋಗ್ತಾ ಹೋಗ್ತಾ ಇಲ್ಲಂತೂ ರೋಡ್ ತುಂಬಾ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿತ್ತು. ಅಲ್ಲಿ ನೋಡಿ ಹಾಕಿರೋ ಬೋರ್ಡ್ ಎಲ್ಲ ಬಿದ್ದೋಗ್ಬಿಟ್ಟಿತ್ತು, ಅಷ್ಟು ಇದಾಗೋಗ್ಬಿಟ್ಟಿತ್ತು. ಇಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಎಲ್ಲ ಸಿಕ್ಕಾಪಟ್ಟೆನೇ ಆಗೋಗಿತ್ತು. ಆಲ್ರೆಡಿ ಚಳಿನೂ ಕೂಡ ಸ್ಟಾರ್ಟ್ ಆಗಿತ್ತು. ಯಾಕಂದರೆ ಸೀತಾಪುರ ಹತ್ರ ಬರ್ತಿದ್ದಾಗ ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30 9 o'clock ಆಗಿತ್ತು. ಹೋಗ್ತಿದ್ದಂಗೆನೇ ಒಂದು ಚೆನ್ನಾಗಿರೋ ಡೀಸೆಂಟ್ ರೂಮ್ ಕೊಟ್ಟಿದ್ದರು. ಸೊ ಅಲ್ಲಿ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ವಿ ಊಟ ಮಾಡಿಬಿಟ್ಟು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ಕೇದಾರ್ನಾಥಿಗೆ ಹೊರಡಲಿಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಒಂದು ಸ್ವಲ್ಪ ಶುಂಠಿ ಕಾಫಿ ಕುಡ್ಕೊಂಡು ರೆಡಿಯಾಗಿದ್ದೀವಿ. ಚಳಿ ಅಂತೂ ಭಯಂಕರ ಇತ್ತು. 4 ಡಿಗ್ರಿ ಇತ್ತು ಬೆಳಿಗ್ಗೆನೇ ನಾವು ಚೆಕ್ ಮಾಡಿದಾಗ. ಸೊ ಅಲ್ಲಿ ಟ್ರಕ್ಕಿಂಗ್ ಮಾಡುವಾಗ ಸ್ವಲ್ಪ ಲಡ್ಡುಗೆಲ್ಲ ಊಟ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಸ್ವಲ್ಪ ಮಿಲೆಟ್ಸಿನ ಗಂಜಿ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ರೆಡಿ ಆದೆ. ನಾನು ಫಸ್ಟು ಥರ್ಮಲ್ಸ್ ಹಾಕ್ಕೊಂಡೆ, ಯಾಕಂದರೆ ಚಳಿ ಸಿಕ್ಕಾಪಟ್ಟೆ ಇರೋದ್ರಿಂದ. ಆ್ಯಂಡ್ ಇದು ಸೆಕೆಂಡ್ ಲೇಯರ್ ಹಾಕ್ಕೊಂಡಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದರೂ ಲಿಟ್ರಲಿ ಶಿವರಿಂಗ್ ಆಗ್ತಾಯಿದ್ದು, ಅಷ್ಟು ಚಳಿ ಇತ್ತು ಮಾತ್ರ. ಆ್ಯಂಡ್ ಲಡ್ಡು ಇನ್ನೂ ಎದ್ದೇ ಇರಲಿಲ್ಲ, ಅವನನ್ನು ಬೇರೆ ಎಬ್ಬಿಸ್ಬೇಕಿತ್ತು. ಆ್ಯಂಡ್ ಇದು ಥರ್ಡ್ ಲೇಯರು ಜಾಕೆಟ್ ಹಾಕ್ಕೊಂಡಿರೋದು. ನಾವು ಅಷ್ಟೆಲ್ಲ ವಾರ್ಮ್ ಕ್ಲಾತ್ಸ್ ಹಾಕ್ಕೊಂಡಿದ್ರು ಕೈಯೆಲ್ಲ ಫ್ರೀಸ್ ಆಗಿ ಹೋಗ್ತಾಯಿತ್ತು, ಅಷ್ಟು ಚಳಿ. ಲಾಸ್ಟು ಎಲ್ಲ ಹಾಕ್ಕೊಂಡು ಕ್ಯಾಪೆಲ್ಲ ಹಾಕ್ಕೊಂಡು ಇದು ಫೈನಲ್ ಲುಕ್ಕು ರೆಡಿ ಆದ. ಇಷ್ಟೆಲ್ಲ ಹಾಕ್ಕೊಂಡು ಮೊಬೈಲ್ ವೀಡಿಯೋ ಮಾಡೋಷ್ಟೊತ್ತಿಗೆ ಬೆರಳುಗಳು ಫ್ರೀಸ್ ಆಗಿ ಹೋಗ್ತಾಯಿತ್ತು, ಅಷ್ಟು ಚಳಿ ಆಗ್ತಾಯಿತ್ತು. ಆ್ಯಂಡ್ ಇವಾಗ ಲಡ್ಡು ನೆಪ್ಸೋಣ ಅಂತ ಎಬ್ಬಿಸ್ತಾ ಇದ್ದೀವಿ. ಅವನಂತೂ ಲಿಟ್ರಲಿ ಎದಳಕ್ಕೆ ಬೊಂಗಲಿ ಅವಳು ಮುಲ್ಲೆ ಬಲ 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 ಬಲ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಬಂಗಾರಿ. ಬಾ ಮಾಮಿಗೆ ಹೋಗೋಣ ಬಾ. ಹಾಂ ಬೋಲೆ ಬೋಲೆ ಶಂಕರ ಬಂಗಾರಿ. ಲಡ್ಡುಮಾ ಲಡ್ಡು ಅಂತೂ ಲಡ್ಡನ್ನ ಎಬ್ಬಿಸಿ ಅವನು ಸ್ನಾನ ಮಾಡಿಸಿ ರೆಡಿ ಮಾಡಿದ್ವಿ. ಆಮೇಲೆ ಅವನು ಆಟ ಆಡ್ಕೊಂಡಿದ್ದ ಅಲ್ಲಿ. ನಮಗೂ ಬೇಜಾರು ಅನ್ನಿಸ್ತಿತ್ತು, ಯಾಕಂದರೆ 5 o'clockಗೆಲ್ಲ ಅವನನ್ನ ಬೇಗ ಎಬ್ಬಿಸಿ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಅವ್ನು ನಿದ್ದೆ ಮಾಡೋದು ನಮಗೂ ಕಷ್ಟ ಅನ್ನಿಸ್ತಿತ್ತು. ಬಟ್ ಥ್ಯಾಂಕ್ ಗಾಡ್ ಅವ್ನು ಒನ್ ಡೇ ಕೂಡ ನಮಗೇನೂ ಪ್ರಾಬ್ಲಮ್ ಮಾಡಲಿಲ್ಲ. ಅಲ್ಲಿ ನಾವು ಎಬ್ಬಿಸ್ದಾಗೆಲ್ಲ ಆರಾಮಾಗಿ ಎದ್ಬಿಟ್ಟು ಅಳೋದು ಅದೆಲ್ಲ ಏನೂ ಮಾಡಲಿಲ್ಲ. ಸ್ವಲ್ಪ ನಿದ್ದೆ ಮತ್ತು ಊಟ ಎಲ್ಲ ಡಿಸ್ಟರ್ಬ್ ಆದ್ರೂ ಆರಾಮಾಗಿದ್ದ. ಅದರಲ್ಲಂತೂ ಗಾಡ್ ಗಿಫ್ಟ್ ಚೈಲ್ಡ್ ಅವ್ನು ನಮಗಂತೂ. ಆ್ಯಂಡ್ ಅಲ್ಲಿಂದ ಬೇಗ ನಾವು ಹೊರಟ್ವಿ. ಅಲ್ಲಿ ಬಸ್ಸಸ್ಗಳು ಓಡಾಡಲಿಕ್ಕೆ ನಾವು ಬಂದಿರೋ ಬಸ್ಸು ಸ್ವಲ್ಪ ಕಷ್ಟ ಆಗುತ್ತೆ, ಚಿಕ್ಕ ಗಲ್ಲಿ ರೋಡ್ ಆಗಿರೋದ್ರಿಂದ ಅಲ್ಲಿ ಟ್ಯಾಕ್ಸಿ ಅರೇಂಜ್ ಮಾಡಿದರು ಎಲ್ರಿಗೂ. ಸೊ ಇಲ್ಲಿಂದ ಇವಾಗ ನಾವು ಸೋನ್ಪ್ರಯಾಗಿಗೆ ಹೋಗ್ತಾ ಇದ್ದೀವಿ. ಸೋನ್ಪ್ರಯಾಗಿಂದ ಮತ್ತೆ ಇನ್ನೊಂದು ಟ್ಯಾಕ್ಸಿ ತೊಗೊಂಡು ನಾವು ಗೌರಿಕುಂಡಿಗೆ ಹೋಗಬೇಕು. ಗೌರಿಕುಂಡಿಂದ ನಾವು ಇದಕ್ಕೆ ಕೇದಾರ್ನಾಥಿಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಗೌರಿಕುಂಡವ್ರಿಗೂ ಟ್ಯಾಕ್ಸಿ ಅರೇಂಜ್ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಯಾವ ಏನು ಟ್ಯಾಕ್ಸಿಗಳೂ ಡೈರೆಕ್ಟಾಗಿ ಹೋಗ್ತಾ ಇರಲಿಲ್ಲ. ಅಲ್ಲೇನಂದರೆ ಒಂದು ಸ್ಟ್ರೆಚ್ಚಿಂದ ಇನ್ನೊಂದು ಸ್ಟ್ರೆಚ್ಚಿಗೆ ಹೋಗಲಿಕ್ಕೆ ಪರ್ಮಿಷನ್ ಇರಲ್ಲ ಆ ಟ್ಯಾಕ್ಸಿಗಳಿಗೆ. ಸೊ ಸೋನ್ಪ್ರಯಾಗ್ವರೆಗೂ ಒಂದು ಟ್ಯಾಕ್ಸಿನಲ್ಲಿ ಹೋಗಬೇಕು. ಮತ್ತು ಸೋನ್ಪ್ರಯಾಗಿಂದ ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಟ್ಯಾಕ್ಸಿ ಹತ್ಕೊಂಡು ನಾವು ಗೌರಿಕುಂಡಿಗೆ ಹೋಗಬೇಕು. ಈ ಥರ ಫೆಸಿಲಿಟಿ ಏನಕ್ಕಿದೆಯೋ ಅಲ್ಲಿ ಗೊತ್ತಿಲ್ಲ. ನೋಡಿ, ನಾವು ಹೊರಡೋ ಟೈಮಲ್ಲಿ ಕಚ್ಚರೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾಯಿತ್ತು. ನಾವು ಸೋನ್ಪ್ರಯಾಗಲ್ಲಿ ಇಳ್ಕೊಂಡು ಅಲ್ಲಿ ನಾವೇನು ಸ್ಟಾರ್ಟಿಂಗಲ್ಲಿ ಸ್ಕ್ಯಾನರ್ ತೊಗೊಂಡಿದ್ವಲ್ಲ QR ಕೋಡ್ನ, ಅದನ್ನು ಇವಾಗ ಇಲ್ಲೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಅದನ್ನು ಇಲ್ಲೆಲ್ಲ ಚೆಕಿಂಗ್ ಮಾಡಿ ಅದಾದಮೇಲೆ ನಮ್ಮನ್ನು ಬಿಡ್ತಾರೆ. ಇಲ್ಲೇನು ನಮಗೆ ಚೆಕ್ ಮಾಡಿ ಒಂದು ಸ್ಲಿಪ್ ಕೊಡ್ತಾರೆ. ಇದನ್ನು ನಾವು ಮೇಯ್ನ್ ಕೇದಾರ್ನಾಥಿಗೆ ಹೋದಾಗ ಅಲ್ಲಿ ನಮಗೆ ಅದನ್ನು ಚೆಕ್ ಮಾಡ್ತಾರೆ. ಸೊ ಆ ವೆರಿಫಿಕೇಷನಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇವಾಗ ಕ್ಯೂನಲ್ಲಿ ನಿಲ್ಕೊಂಡು ನಮ್ದು ಏನೇನು ಟೀಮ್ ಇತ್ತು ನಾವೆಲ್ಲರೂ ಅಲ್ಲಿ ನಮ್ಮ QR ಕೋಡ್ನ ಚೆಕ್ ಮಾಡಿಸಿದ್ವಿ. ಇಲ್ಲಿಂದ ವೆರಿಫಿಕೇಷನ್ಸ್ ಎಲ್ಲ ಏನೇನಿತ್ತು ಅದೆಲ್ಲ ಚೆಕಿಂಗ್ ಮಾಡಿಸ್ಕೊಂಡು ನಾವು ಹೊರಟಿವಿ. ಇವಾಗ ಆ್ಯಕ್ಚುಲಿ ಸುಮಾರು ದೂರನೇ ನಡ್ಕೊಂಡು ಹೋಗಬೇಕಾಯ್ತು. ಇಲ್ಲೇ ಬಂತು ಅಂದ್ಕೊಳೋಷ್ಟೊತ್ತಿಗೆ ಅದು ಒಂದು ಟ್ಯಾಕ್ಸಿ ಇಲ್ದು ಇನ್ನೊಂದು ಟ್ಯಾಕ್ಸಿ ಹತ್ತಲಿಕ್ಕೆ ಸುಮಾರು ದೂರ ಇತ್ತು. ಸೊ ಈ ಬ್ರಿಡ್ಜನ್ನು ಕ್ರಾಸ್ ಆದಮೇಲೆ ಮತ್ತೆ ಇನ್ನೊಂದು ಟ್ಯಾಕ್ಸಿ ಹತ್ಕೊಂಡು ಹೋಗಬೇಕಿತ್ತು ನಾವು ಗೌರಿಕುಂಡಿಗೆ. ಆ ಟ್ಯಾಕ್ಸಿ ಹತ್ತಲಿಕ್ಕೆ ಹೋಗ್ತಾ ಇದ್ದೀವಿ ನಾವಿವಾಗ. ಸೊ ಮತ್ತೆ ಆ ಟ್ಯಾಕ್ಸಿನಲ್ಲಿ ಇಳ್ಕೊಂಡು ನಾವಿವಾಗ ಗೌರಿಕುಂಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ಅಲ್ಲ. ಸೊ ಈಗ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೂರ ಇದ್ದಿದ್ದರಿಂದ ಲಡ್ಡುಗೆ ಆಲ್ರೆಡಿ ಸುಸ್ತಾಗಿದ್ದ ಅವ್ನು ನಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ಮಾತ್ರ ಒಂದು ಪಿಟ್ಟು ಅರೇಂಜ್ ಮಾಡ್ಕೊಂಡ್ವಿ. ಅದು ಕಂಪ್ಲೀಟ್ ಕೇದಾರ್ನಾಥ್ವರೆಗೂ ಅಲ್ಲ, ಏನದು ಗೌರಿಕುಂಡವರೆಗೂ ಬರುತ್ತೆ ಅಲ್ಲಿವರೆಗೂ ಮಾತ್ರನೇ. ಸೊ ಅಲ್ಲಿಂದ ಅವನಿಗೆ 600 rupees ಏನೋ ಚಾರ್ಜ್ ಮಾಡಿದ್ರು. ಸೊ ನಾವು ಅಲ್ಲಿಂದ ಹೋಗ್ತಾ ಇದ್ದೀವಿ ನಾವಿವಾಗ.
ನಾವು ಕೇದಾರ್ನಾಥಲ್ಲಿ ನಾವು ಕುದುರೆನ ಹೈರ್ ಮಾಡ್ಕೊಂಡ್ವಿ. ನಾನು ಮತ್ತು ಲಡ್ಡು ಒಂದು ಕುದುರೆನಲ್ಲಿ ಕೂತಿದ್ವಿ ಆ್ಯಂಡ್ ಬೇರೆಯವರೆಲ್ಲ ಒಂದೊಂದು ಕುದುರೆ ತೊಗೊಂಡ್ರು. ಇಲ್ಲಿ ಯಾವುದೇ ಥರ ಅಂತ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಲಡ್ಡು ಮತ್ತು ಕುದುರೆನ ಎರಡೂ ಇಟ್ಕೋಬೇಕು ಮತ್ತು ಸ್ವಲ್ಪ ಬೀಳ್ತೀನಿ ಅನ್ನೋ ಭಯ ಇದ್ದಿದ್ದರಿಂದ ಇಟ್ಕೊಂಡಿಲ್ಲ. ಆ್ಯಂಡ್ ಹಾಗೂ ಲಡ್ಡು ಲಾಸ್ಟಲ್ಲಿ ಮಲ್ಕೊಂಡೇ ಬಿಟ್ಟ. ಸೊ ಹಾಗಾಗಿ ಇವ್ನು ನೋಡಿ ಇಲ್ಲಿ ಹೇಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಲಡ್ಡುನ, ಯಾಕಂದರೆ ಅವರು ಕುದುರೆನಲ್ಲಿ ಅವ್ನು ಫುಲ್ ಮಲಗಿಬಿಟ್ಟಿದ್ದರಿಂದ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರೇ ಸ್ವಲ್ಪ ದೂರ ಹಾಗೆ ಎತ್ಕೊಂಡು ಹೋದರು. ಅದಾದಮೇಲೆ ಲಡ್ಡು ಎದ್ದ. ಇಲ್ಲಿ ಮಾತ್ರ ಸ್ವಲ್ಪ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ಕೊಂಡು, ಅದರ್ವೈಸ್ ಅಲ್ಲಿ ಎಲ್ಲೂ ವೀಡಿಯೋ ಮಾಡ್ಕೊಂಡಿಲ್ಲ. ಕಂಪ್ಲೀಟ್ 22 ಕಿಲೋಮೀಟರ್ಸ್ ಏನಿದೆ ಇದು ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಂಡಿಲ್ಲ. ಇದು ಕಂಪ್ಲೀಟ್ ನಾವು ಮೇಲೆ ಹೋದಾಗಿಂದ ವೀಡಿಯೋ ಇದು. ಸೊ ಆಲ್ರೆಡಿ ಎಲ್ಲರೂ ಹೋಗಿ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ಟೀಮವರು. ನಾವು ಹೋಗಿ ರೀಚ್ ಆದ್ವಿ. ನೋಡಿ ಇದೆಲ್ಲ ಅಲ್ಲೆಲ್ಲ ಟೆಂಟ್ ಹಾಕ್ಕೊಂಡಿದ್ದಾರೆ. ಈ ಚಳಿನಲ್ಲಿ ಅಲ್ಲೆಲ್ಲ ಅದು ಹೇಗಿರ್ತಾರೆ ಅನ್ನೋದೇ ಒಂದು ಸರ್ಪ್ರೈಸ್, ಯಾಕಂದರೆ ಸಿಕ್ಕಾಬಿಟ್ಟೆ ಫ್ರೀಸಿಂಗ್ ಆಗ್ತಾಯಿತ್ತು. ಇಲ್ಲಿ ಎಷ್ಟು ಬಿಸಿಲು ಬರ್ತಾಯಿತ್ತು ಅಷ್ಟೇ ಚಳಿ ಆಗ್ತಾಯಿತ್ತು ಮಾತ್ರ. ಥಂಡಿ ಗಾಳಿ ಎಲ್ಲ ಇತ್ತು. ಸೊ ಇಲ್ಲಿಗೆ ಸ್ವಲ್ಪ ದೂರ ಹಿಂದೆನೇ ನಿಲ್ಲಿಸ್ತಾರೆ, ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ಹಿಂದೆನೇ ನಿಲ್ಲಿಸ್ತಾರೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು ಮೇನ್ ಟೆಂಪಲ್ವರೆಗೂ. ನೋಡಿ ಇಲ್ಲಿ ಹೆಲಿಕಾಪ್ಟ್ರೆಲ್ಲ ಬರ್ತಾಯಿದೆ ಅಲ್ಲಿ. ಸೊ ಇಲ್ಲಿಗೆ ಬಂದು ರೀಚ್ ಆದಮೇಲೆ ಒಂದು ಸ್ವಲ್ಪ ಅಲ್ಲೇ ಮ್ಯಾಗಿ ಎಲ್ಲ ತೊಗೊಂಡು ತಿಂದ್ವಿ. ನಾವು ತೊಗೊಂಡು ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಮಧ್ಯದಲ್ಲೆಲ್ಲ ಸಿಕ್ತಿತ್ತು, ಬಟ್ ಯಾಕೋ ಅಷ್ಟು ಇದಾಗಲಿಲ್ಲ. ಈ ಕೃಷ್ಣ ನೋಡಿ ಎಷ್ಟು ಚೆನ್ನಾಗಿದೆ, ಇದನ್ನೆಲ್ಲ ಪೂಜೆ ಮಾಡ್ಸೋಕ್ಕಂತ ತೊಗೊಂಡು ಬಂದಿದ್ರಂತೆ. ಆ್ಯಂಡ್ ಇದೆ ನೋಡಿ ಇಲ್ಲಿ ನಡ್ಕೊಂಡು ಹೋಗುವಂಥದ್ದು. ಎಲ್ಲರೂ ಎಷ್ಟು ಎಕ್ಸಾಸ್ಟ್ ಆಗಿದ್ದೀವಿ ಅಂದರೆ ಕೈ ಕಾಲೆಲ್ಲ ಅಂತೂ ಅಲ್ಲಿ ಅಂದರೆ ಎಲ್ಲಿ ಬೇಕು ಅಲ್ಲಲ್ಲೇ ಬಿದ್ದೋಗುತ್ತೆ ಅನ್ನೋ ಲೆವೆಲ್ಲಿಗೆ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ವಿ. ಇನ್ನೊಂದೇನಂತ ಹೇಳಿದ್ರೆ, ನಾವು ಕುದುರೆ ಮೇಲೆ ಹೋದ್ರೂ ಸುಮಾರು ದೂರ ನಡಿಬೇಕಾಗತ್ತೆ, ಯಾಕಂದರೆ ಕಂಪ್ಲೀಟ್ ಕುದುರೆ ನಮ್ಮನ್ನು ಎಲ್ಲ ಕಡೆಗೂ ಕರ್ಕೊಂಡು ಹೋಗೋಲ್ಲ. ಕುದುರೆ ಹತ್ತುವಾಗ ಒಂದು ಸುಮಾರು ದೂರ ನಡಿಬೇಕು, ಆಮೇಲೆ ಕುದುರೆ ಡ್ರಾಪ್ ಮಾಡಿದ್ಮೇಲೂ ಸುಮಾರು ದೂರ ಈ ಥರ ಇರುತ್ತೆ. ಆ್ಯಂಡ್ ಅಟ್ ಲಾಸ್ಟ್ ಹೋಗಲ್ಲಿ ಮೇಲ್ಗಡೆಯಿಂದ ಗೋಪುರ ನೋಡಿದಾಗ್ಲಂತೂ ಅಷ್ಟು ಸಮಾಧಾನ ಆಗುತ್ತೆ. ಅಂದರೆ ಇಷ್ಟು ದೂರ ಇಷ್ಟೊಂದು ಎಕ್ಸಾಸ್ಟ್ ಆಗಿ ಬಂದ್ವಾ ಅಂತ ಅನಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿತ್ತು. ನಡೆಯೋಕ್ಕಾಗ್ತಲ್ಲ, ಒಂದೊಂದೇ ಹೆಜ್ಜೆನ ಎತ್ತಿ ಇಡ್ತಾಯಿದ್ವಿ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಕುದುರೆನಲ್ಲಿ ನಾವು ಹೋಗಿನೇ 7-8 ಅವರ್ಸ್ ಆಯಿತು ನಮಗೆ. ಇದೇ ಮೇನ್ ಟೆಂಪಲ್. ಇದನ್ನು ನೋಡಿದ ತಕ್ಷಣ ಅಂತೂ ಶಿವಪ್ಪ ಯಾಕಪ್ಪ ಇಷ್ಟು ಮೇಲೆ ಬಂದಿದೆಯಾ ಅಂತ ಅನ್ನಿಸ್ಬಿಡ್ತು. ಇನ್ನೊಂದು ಏನಂದರೆ, ಇಲ್ಲಿ ಶಿವಲಿಂಗನ ನಾವು ಬೆಳಿಗ್ಗೆ 6 ಗಂಟೆಗೆ ನಾವು ದರ್ಶನ ಮಾಡಿದ್ರೆ ಡೈರೆಕ್ಟ್ ನಮ್ಮ ಕೈಯಿಂದನೇ ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದು. ಅವಾಗ ಯಾವುದೇ ಥರ ಅಲಂಕಾರ ಮಾಡಿರೋದಿಲ್ಲ. ಬೇರೆ ಟೈಮ್ನಲ್ಲಿ ಹೋದರೆ ಹೂವಿಂದೆಲ್ಲ ಅಲಂಕಾರ ಮಾಡಿರ್ತಾರೆ. ಎಲ್ಲ ಓಡಾಡಿದ್ರು. ಲಡ್ಡು ಅಂತೂ ಸ್ವಲ್ಪನೂ ಸುಸ್ತಾದು, ನನಗೆ ಸಕ್ಕತ್ ಆ್ಯಕ್ಟಿವ್ ಆಗಿದ್ದ. ಅವನು ನೋಡಿ ನಾವೇ ಸರ್ಪ್ರೈಸ್ ಆಗ್ತಾಯಿದ್ವಿ. ಅವ್ನು ಕಿರ್ಚಾಡ್ತಿರೋದು ನೋಡಿ ಅಲ್ಲಿನ ಶಾಪ್ಕೀಪರ್ಸ್ಗಳು ಕೂಡ ಲಡ್ಡುಗೆ ಚೆನ್ನಾಗಿ ಚೇರಪ್ ಮಾಡ್ತಾಯಿದ್ರು. ಇಲ್ಲಿ ಶಿವಲಿಂಗ ನೆಲೆಸಿರೋದು ಒಂದು ವಿಶೇಷ ಏನಂತ ಹೇಳಿದ್ರೆ, ಮಹಾಭಾರತ ಆದಮೇಲೆ ಪಾಂಡವರು ಶಿವ ದರ್ಶನ ಮಾಡಲಿಕ್ಕೋಸ್ಕರ ಬರ್ತಾರೆ. ಬಟ್ ಅದು ಶಿವನಿಗೆ ಇಷ್ಟ ಇರಲ್ಲ. ಹಾಗಾಗಿ ಶಿವ ಬಂದು ಕಾಶಿನಲ್ಲಿ ಹೈಡ್ ಆಗ್ತಾನೆ. ಅದನ್ನು ಗೊತ್ತಾಗಿ ಪಾಂಡವರು ಅಲ್ಲಿಗೂ ಕೂಡ ಬರ್ತಾರೆ. ಬಟ್ ಅಲ್ಲಿಂದ ಶಿವ ಏನು ಮಾಡ್ತಾನೆ, ಹಿಮಾಲಯಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲರೂ ಇಲ್ಲಿ ಹುಡ್ಕೊಂಡು ಬರ್ತಾರೆ. ಬಟ್ ಇಲ್ಲೂ ಏನು ಮಾಡ್ತಾನೆ ಶಿವ, ಬಸವಗಳ ಮಧ್ಯದಲ್ಲಿ ನಂದಿ ವೇಷದಲ್ಲಿ ಹೈಡ್ ಆಗಿಬಿಡ್ತಾರೆ. ಅದನ್ನು ನೋಡಿರುವಂತಹ ಭೀಮ ಬಂದು ನಂದಿನ ಅಟ್ಟಿಸ್ಕೊಂಡು ಬರ್ತಾನೆ. ಸೊ ಆ ಹಸುಗಳ ಮಧ್ಯದಲ್ಲಿ ಒಬ್ಬರೇ ಇರೋದನ್ನ ನೋಡಿಬಿಟ್ಟು ಅಟ್ಟಿಸ್ಕೊಂಡು ಬಂದವಾಗ ಶಿವ ಬಂದು ನೆಲದೊಳಗಡೆ ಭೂಮಿ ಒಳಗಡೆ ಹೈಡ್ ಆಗ್ಲಿಕ್ಕೆ ಹೋದಾಗ ಅದ್ರದ್ದು ಏನು ಮೇಲ್ಗಡೆ ಡುಬ್ಬ ಇರುತ್ತಲ್ವ ಅದನ್ನು ಇಟ್ಕೊಳ್ತಾನೆ. ಸೊ ಅದೇ ಈ ಶಿವಲಿಂಗ ಆಗಿರೋದು. ಸೊ ಅದ್ರದ್ದು ಅದೇ ಶೇಪಲ್ಲೇನೇ ಇಲ್ಲಿರೋದು ಶಿವ. ಇದೇ ನೋಡಿ ಮೂಲ ವಿಗ್ರಹ. ಇದನ್ನು ಬೆಳಗ್ಗೆ ನಾವು 6 ಗಂಟೆ ದರ್ಶನ ಮಾಡಿದ್ರೆ ನಮಗೆ ಹೀಗೆ ಕಾಣಿಸುತ್ತೆ. ಮತ್ತು ಇದನ್ನು ನಾವು ಕೈಯಾರೆ ಟಚ್ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಬೋದು. ಹಾಗೆ ನಮಗೆ ಫೆಸಿಲಿಟಿ ಕೊಡ್ತಾರೆ. ಬೇರೆ ಟೈಮ್ನಲ್ಲಿ ಹೋದರೆ ಹೂವಿಂದ ಎಲ್ಲ ಅಲಂಕಾರ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ನಾವು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಸಂಜೆ ಅಲ್ಲಿ ಆರತಿ ಮಾಡೋ ಟೈಮಿಗೆ ಏನೋ ಕೆಳಗೆ ಆಚೆ ಕಡೆ ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾಯಿದ್ರು. ಅದು ಡೈಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟು ಎಲ್ಲರೂ ಸುಮಾರು ಜನ ಸೇರಿಕೊಂಡು ಅಲ್ಲಿ ಒಂದು ತೇರು ಥರ ಚಿಕ್ಕದಾಗಿ ದೇವ್ರನ್ನ ಎತ್ಕೊಂಡು ಹೋಗ್ತಾಯಿದ್ರು. ಸೊ ಅದನ್ನು ಇಟ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲಿ ಮುಗಿಸ್ಕೊಂಡು ನಾವು ಹಿಂದೆ ಮೂಲ ದೇವಸ್ಥಾನ ಇದೆ, ಅದರದ್ದು ಹಿಂದೆ ಬಂದು 2013ನೇ ಇಸ್ವಿನಲ್ಲಿ ಒಂದು ಪ್ರವಾಹ ಬಂದಾಗ ಇಡೀ ಕೇದಾರನಾಥೇ ಕೊಚ್ಕೊಂಡು ಹೋಗುತ್ತೆ.
ಬಟ್ ಒಂದು ದೊಡ್ಡ ಬಂಡೆಕಲ್ಲು ಬಂದು ಮೇಯ್ನ್ ಮೂಲ ದೇವಸ್ಥಾನನ ಸಪೋರ್ಟಿ ಹಿಂದೆಗಡೆ ನಿಲ್ಲುತ್ತೆ. ಆ ಕಲ್ಲನ್ನು ಅದನ್ನು ಭೀಮಶಿಲೆ ಅಂತ ಕರೀತಾರೆ. ಆ್ಯಕ್ಚುಲಿ ಭೀಮನೇ ಕಾಪಾಡ್ದ ಅದನ್ನು ಅಂತ ಹೇಳ್ಬಿಟ್ಟು ಭೀಮಶಿಲೆ ಅಂತ ಕರೀತಾರೆ. ಅದನ್ನು ನೋಡಲಿಕ್ಕೋಸ್ಕರ ನಾವು ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಿಂದೆಗಡೆ ಬಂದು ಆದಿಶಂಕರಾಚಾರ್ಯರು ಬಂದು ಮೂಲ ಸಮಾಧಿ ಕೂಡ ಇದೆ, ಆತ್ಮ ಸಮಾಧಿ ಆಗಿರೋದು ಅಲ್ಲೇನೇನೆ ಅವರು. ಸೊ ಅದು ಕೂಡ ಕಂಪ್ಲೀಟಾಗಿ ವ್ಯಾನಿಷ್ ಆಗೋಗಿತ್ತಂತೆ. ಅದನ್ನು ಈಗ ರೀಸೆಂಟಾಗಿ ಕೂಡ ಅದನ್ನು ಹೊಸ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಮೂರ್ತಿನೆಲ್ಲ ಅದನ್ನು ಮಾಡಿದ್ದಾರೆ ನೋಡಿ. ಇದೇನೆ ಅದು ಭೀಮಶಿಲೆ. ಕಂಪ್ಲೀಟ್ ದೇವಸ್ಥಾನನ ಸಪೋರ್ಟಿಗೆ ನಿಂತ್ಕೊಂಡು ಇದು ಯಾವುದೇ ಥರ ಪ್ರವಾಹ ಬಂದು ಆ ದೇವಸ್ಥಾನಕ್ಕೆ ಯಾವುದೇ ಥರ ಹಾನಿ ಆಗದಲ್ಲೇ ಇರೋ ಥರ ಕಾಪಾಡಿರೋದು ಇದೇ ಕಲ್ಲೇನೇ ನೋಡಿ. ಇದೇ ಶಂಕರಾಚಾರ್ಯ ಸ್ಟ್ಯಾಚು ಇವಾಗ ಹೊಸದಾಗಿ ಬಿಲ್ಟ್ ಮಾಡಿರೋದು. ಮೂಲ ಏನು ಸಮಾಧಿ ಇತ್ತು ಅದು ಕೈಕೊಂಡು ಹೋಗ್ಬಿಟ್ಟಿತ್ತಂತೆ. ಮತ್ತು ಇಲ್ಲೆಲ್ಲ ಇವರು ಏನು ಅಗೋರಿಗಳು ಎಲ್ಲ ಅದು ಅಲ್ಲಿ ಕುತ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ರು, ಏನೇನೋ ಪ್ರಸಾದ ಅದು ಇದೆಲ್ಲ ಕೊಡ್ತಾಯಿದ್ರು. ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ಆಮೇಲೆ ಇನ್ನೂ ಕೂಡ ಸಣ್ಣ ಸಣ್ಣ ಕಲ್ಲು ನಾವು ಸುಬ್ರಹ್ಮಣ್ಯಕ್ಕೆ ಹೋದಾಗೆಲ್ಲ ಈ ಥರ ಕಲ್ಲನ್ನು ಕಟ್ಟಿದ್ರೆ ಮನೆ ಕಟ್ಟೋ ಯೋಗ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಆ ಥರನೇ ಕೂಡ ಕಟ್ಟಿದ್ರು. ಇಲ್ಲಿ ಶಂಕರಾಚಾರ್ಯರ ಸಮಾಧಿನ ನೋಡಿಕೊಂಡು ನಾವು ಬಂದ್ವಿ. ಬಟ್ ಆಚೆ ಬರೋ ಟೈಮಿಗೆ ನೋಡಿ ಇದು ಹಿಮಾಲಯದ ಇದು ಮೋಡಗಳ ಮಧ್ಯದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಅಂದರೆ ಅದನ್ನು ನೋಡ್ಲಿಕ್ಕೆ ತೃಪ್ತಿನೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಆ ಲೈಟ್ ರಿಫ್ಲೆಕ್ಷನ್ನಿಗೂ ಅದಕ್ಕೂ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು. ಸೊ ನಾವೆಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಹಿಮಾಲಯದ ಕೆಳಗಡೆ ದೇವ್ರ ದರ್ಶನ ಮಾಡೋದಿದ್ರೆ ಆ ಡಿವೈನ್ ಏನು ಫೀಲಿಂಗ್ ಇದೆ ಅದನ್ನು ನೀವೆಲ್ಲ ಡೈರೆಕ್ಟಾಗಿ ಹೋಗಿನೇ ಫೀಲ್ ಮಾಡಬೇಕು. ಆಮೇಲೆ ನಮಗೆ ಒಂದು ಡಾರ್ಮೆಟ್ರಿ ಥರ ಒಂದು ರೂಮ್ ಕೊಟ್ಟಿದ್ರು, ಒಂದು 8 ಬೆಡ್ ಇರೋವಂಥದ್ದು ಇದು 15,000 ಏನೋ ಪರ್ ಡೇ ಅಂತೆ. ಸೊ ಹೀಟರೆಲ್ಲ ಇದ್ದಿದ್ದರಿಂದ ಕಂಫರ್ಟಬಲ್ ಆಗಿತ್ತು ನಮಗೆ. ಈ ರೂಮ್ ಕೂಡ ಫುಲ್ಲಿ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ, ಇದು ಸ್ವಲ್ಪ ಹಾಫೇ ಇತ್ತು. ಅಲ್ಲೆಲ್ಲ ಹಾಗೆ ಇದ್ದಿದ್ದು ಆ್ಯಕ್ಚುಲಿ ಎಲ್ಲದೂ ಇದ್ದಿದ್ರಲ್ಲಿ ಇದು ಸ್ವಲ್ಪ ಬೆಟರ್ ಇತ್ತು. ಇದು ರೂಮ್ ನೋಡಿದ ತಕ್ಷಣವೇ ಯಾವಾಗ ಮಲ್ಕೊಳ್ತೀವಪ್ಪ ಅನ್ನೋ ಫೀಲ್ ಆಗಿಬಿಟ್ಟಿತ್ತು, ಅಷ್ಟು ಟಯರ್ಡ್ ಆಗಿದ್ವಿ. ಇವತ್ತಿಗೆ ಇಷ್ಟೇ ಈ ವಿಡಿಯೋ. ನಾಳೆ ನಮ್ಮ ಜರ್ನಿ ಹೇಗಿರುತ್ತೆ ವಾಪಸ್ ಕೆಳಗಡೆ ಹೇಳ್ಕೊಂಡು ಹೋಗೋದು ಅದ್ರದ್ದೆಲ್ಲ ಡೀಟೇಲ್ ವಿಡಿಯೋ ನಾನು ನಾಳೆ ಇದರಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.